अस्सलाम वालेकुम। आपका चैनल मैं हूं बाबूलाल। देखते हैं क्या कहती है आज की खबर। मैं हूं आपके साथ आपका हमसफर। ಇವತ್ತಿನ ದಿವಸ ಈ ಹೋರಾಟವನ್ನು 45ನೇ ದಿನಕ್ಕೆ ಮುಟ್ಟಿದೆ. ಇದು ಹೋರಾಟದ ಇವತ್ತಿನ ದಿವಸ 45ನೇ ದಿವಸ ನಡೆದಿದ್ದು ಕೂಡ ಯಾವುದು ಬಿಜಾಪುರಲ್ಲಿ ಪೊಲಿಟಿಕಲ್ ಪಾರ್ಟಿ ಕಡೆಯಿಂದ ಆಗಲಿ ಯಾವುದು ಪೊಲಿಟಿಕಲ್ ಲೀಡರ್ ಕಡೆಯಿಂದ ಆಗಲಿ ನಮ್ಮ ಈ ಹೋರಾಟಕ್ಕೆ ಯಾವ ತರದ್ದು ಸೀರಿಯಸ್ನೆಸ್ ಇನ್ನೂವರೆಗೆ ಕರ್ನಾಟಕ ಸರ್ಕಾರನೂ ಕೂಡ ಬಂದಿಲ್ಲ. ಇದು ಒಂದು ನಮ್ಮ ಬಹಳ ದುರ್ಭಾಗ್ಯ ಅಂತ ಹೇಳಿ ನಾನು ಹೇಳ್ಬೇಕಂತ ಮಾಡ್ತೀನಿ. ಇವತ್ತಿನ ದಿವಸ ಇದು PPP ಮಾಡೋದು ಏನು ಗವರ್ಮೆಂಟ್ದು ಏನು ಇದು ಸಾಜಿಶನ್ನು ನಡೀತಾ ಇದೆ. ಇದು PPP ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಇವರು ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ನಾ ಹೇಳ್ತೀನಿ ಈ ವೇದಿಕೆಯಿಂದ ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೆಸರನ್ನು ಕೊಟ್ಟು ಇದು ಗವರ್ಮೆಂಟ್ ಮತ್ತು ಬೇರೆ ಯಾವುದು ಕೋಟ್ಯಾಂತರ ಬಿಸ್ನೆಸ್ ಮ್ಯಾನ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟದಂತ ಒಂದು ಪೊಲೀಸರನ್ನು PPP ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ. ಇದು PPP ಬಿಜಾಪುರ ಜನರಿಂದ ಇದು ಕಂಡಕ್ಟ್ ಮಾಡ್ತೀವಿ ನಾವು. ಇದು ನಮ್ಗೆ ಬಿಜಾಪುರ ಜನರಿಗೆ PPP ಬೇಕಾಗಿಲ್ಲ. ಇದು ಸಂಪೂರ್ಣವಾಗಿ ನಮ್ಗೆ ಇದು ಬಿಜಾಪುರ ಜನರಿಗೆ ಇದು ಬೇಕಾಗಿದ್ದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್, ಗವರ್ಮೆಂಟ್ ಹಾಸ್ಪಿಟಲ್, ಗವರ್ಮೆಂಟ್ ನರ್ಸಿಂಗ್ ಕಾಲೇಜ್ ಈ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಸಿಟಿಯಲ್ಲಿ ಇವತ್ತು ಗವರ್ಮೆಂಟ್ ಹಾಸ್ಪಿಟಲ್ ಇದೆ. ಅದು ಕನಿಷ್ಠ 150 ಎಕರೆ ಮೇಲೆ 150 ಎಕರೆ ಭೂಮಿ ಮೇಲೆ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗಿದೆ. ಆಲ್ರೆಡಿ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ನಲ್ಲಿ 1000 ಬೆಡ್ ಕೂಡ ಇದಾವೆ. ಮತ್ತೆ ಕನಿಷ್ಠ ಒಂದು 2 ಲಕ್ಷ ಕನಿಷ್ಠ ಒಂದು 2 ಲಕ್ಷಕ್ಕಿಂತ ಹೆಚ್ಚಿಗೆ 2 ಲಕ್ಷಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ವರ್ಷ OPD ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಒಂದು ಕನಿಷ್ಠ ಒಂದು 50,000 ಫ್ರೀ ಆಫ್ ಕಾಸ್ಟ್, ಒಂದು 50,000 ಫ್ರೀ ಆಫ್ ಕಾಸ್ಟ್ ಗವರ್ಮೆಂಟ್ ಕಡೆಯಿಂದ ಆಪರೇಷನ್ ಕೂಡ ಆಗುತ್ತೆ. ಈ ಸೌಲಭ್ಯವನ್ನು ಗವರ್ಮೆಂಟ್ ಕಡೆಯಿಂದ ಏನು ಮಾಡಿಕೊಟ್ಟಿದೆ ಇದು ನಮ್ಮ ಬಿಜಾಪುರ ಜಿಲ್ಲೆಯಿಂದ ರಾಜಕಾರಣಿಗಳಿಗೆ ನೋಡಕ ಆಗ್ತಾ ಇಲ್ಲ. ಯಾಕಂದ್ರೆ ಇವರಿಗೆ ಎಲ್ಲಾ ತರದ ನಾವು ಪಬ್ಲಿಕ್ ಅನ್ನು ಲೂಟ್ ಮಾಡ್ತಾ ಇದ್ದೀವಿ. ಇದು ಒಂದು ಸೆಕ್ಟರ್ ಮಾತ್ರ ಉಳಿದಿದೆ. ಇದು ಒಂದು ಫ್ರೀ ಎಜುಕೇಶನ್, ಫ್ರೀ ಮೆಡಿಕಲ್ ಕಾಲೇಜ್, ಫ್ರೀ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಇದು ಮಾತ್ರ ಸೆಕ್ಟರ್ ಉಳಿದಿದೆ. ಇದರಿಂದನೂ ನಾವು ಜನರಿಗೆ ಮುದ್ದೆ ಮಾಡಬಹುದು, ಆದ್ರೆ ಫೈನಾನ್ಷಿಯಲ್ ಕಂಡೀಷನ್ ಅಲ್ಲಿ ಲೋ ಮಾಡಬಹುದು ಅಂತ ಹೇಳಿ ಇವರು ರಾಜಕಾರಣಿಗಳದ್ದು ಒಂದು ಕೆಟ್ಟ ವಿಚಾರದಿಂದ ಈ ಕಂಡೀಷನ್ ಅನ್ನು ಈ ಬಿಜಾಪುರಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಮಾತು ನಾ ಹೇಳ್ತೀನಿ, ಬಿಜಾಪುರಿಗೆ ಮತ್ತೊಂದು ಆಲ್ರೆಡಿ 2 ಮೆಡಿಕಲ್ ಕಾಲೇಜ್ ಇದೆ. ಆದ್ರೆ ಆ 2 ಮೆಡಿಕಲ್ ಕಾಲೇಜಲ್ಲಿ ಬಡವರದ ಬಗ್ಗೆ ಏನು ಗತಿ ಅದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಲ್ಲ ನಮ್ಮ ಕಡೆ ಪ್ರೂಫ್ ನೋಡೋಣ ಹಂಗೆ ಮಾತಾಡ್ತಾ ಇಲ್ಲ. ಒಂದಿಗೆ ಮೆಡಿಕಲ್ ಕಾಲೇಜ್ ನಮ್ಮ ಅಲ್ಲಮಿನ 2ನೇ ಮೆಡಿಕಲ್ ಕಾಲೇಜ್ BLD. ಆ ಅಲ್ಲಮಿನ ಆಗ್ಲಿ BLD ಆಗ್ಲಿ ಇಲ್ಲಿ ಒಂದು ಬಡವನ್ ಮನುಷ್ಯ ಒಬ್ಬನಿಗಾದ್ರೂ ಎಷ್ಟು ತನಕ ತೋರಿಸಿ ಯಾವ ಮೆಡಿಕಲ್ ಕಾಲೇಜಲ್ಲಿ ಇವ್ರದ್ದು ಯಾವ್ದಾರ ಫ್ರೀ ಅಡ್ಮಿಷನ್ ಆಗೈತೆ ಅಂತ ತೋರಿಸಿ ಕೋಟ್ಯಾಂತರಲ್ಲಿ ಇವ್ರು ಫೀಸ್ ತಗೋತಾರ, ಕೋಟ್ಯಾಂತರಲ್ಲಿ ಇವ್ರು ಹಣ ಬಾಳೆ ಮಾಡ್ತಾರ, ವರ್ಷ ಇವ್ರು ಪ್ರಾಪರ್ಟಿ ಬೆಳೆಸ್ತಾರ, ಪ್ರಾಪರ್ಟಿ ಬೆಳೆಸ್ತಾರ, ಕೋಟ್ಯಾಂಪತಿ ಮಂದಿಗೆ ಇವ್ರು ಕರ್ಕೊಂಡ್ ಬಂದ ರೊಕ್ಕ ತಿಂದ ಡಾಕ್ಟರ್ ಮಾಡ್ತಾರ. ಆ ಡೂಪ್ಲಿಕೇಟ್ ಮಂದಿ ಇವ್ರಿಗೆ ಸಪೋರ್ಟ್ ಮಾಡಿ ಇವತ್ತಿನ ಗವರ್ಮೆಂಟ್ ಕಡೆಯಿಂದ ಆಗ್ತಾ ಇದ್ದು ಸೌಲಭ್ಯ, ಗವರ್ಮೆಂಟ್ ಕಡೆಯಿಂದ ಆಗ್ತಾ ಇರೋದು ಫೆಸಿಲಿಟೀಸ್ ಗಳಿಂದ ಅಡ್ಡ ಬರ್ತಾ ಇದ್ದಾರೆ. ಇವರು ನಾನು ಹೇಳ್ತೀನಿ, ಇವರು MB ಪಾಟೀಲ್ ಸಾಹೇಬ್ರಾಗ್ಲಿ, ನಮ್ಮ ಬಿಜಾಪುರ MLA ಯತ್ನಾಳ್ ಆಗ್ಲಿ, ಇವ್ರು ಯಾವತ್ತೂ MLA ಯತ್ನಾಳ್ ಹೇಳ್ತಾರೆ ನಾ ಜನಪರವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಪರ್ಪಸ್ ನಾವು ಏನು ಇದು ಹೋರಾಟಕ್ಕೆ ಗೊತ್ತಿರಲ್ಲ. ನೀವು ಯಾಕೆ ಬಂದಿದ್ರಿ, ಯಾಕೆ ನಮ್ಮ ತರ ಕೇಳಲಿಲ್ಲ, ನೀವು ಜನಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಕೇಳ್ತಿರಲ್ಲ. ನಾವು ಜನರಲ್ಲ, ನಾವು ಸಾಮಾನ್ಯ ಜನರಲ್ಲ, ನಾವು ಹಿಂದೂ ಹೋರಾಟಗಾರ, ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲಾ ತರ ಸಮಾಜದವ್ರು ಇಲ್ಲಿ ಕೂತಿದ್ದೀವಿ. ಅದು ಏನ್ ತ್ರಾಸದ ಅನ್ನೋದು ನಮ್ಗೆ ಗೊತ್ತ. ನಾವಿಲ್ಲಿ ಕೂತಿರೋದು ಯಾವ ರಾಜಕಾರಣಿ ಸಲಹೆಲ್ಲ, ಯಾವ ವೋಟಿಂಗ್ ಪರ್ಪಸ್ ಇಲ್ಲ. ಈ ಬಿಜಾಪುರ ಜಿಲ್ಲಾದಿಂದ ಬರುವ ಸಾಮಾನ್ಯ ಜನರಿಗೆ, ಒಂದು ಬಡವ ಮನುಷ್ಯಗೆ, ಒಂದು ಬಡವ ಆಟೋ ನಡೆಸವನು, ಟ್ಯಾಕ್ಸಿ ನಡೆಸವನು, ಒಂದು ಹುಲಿಗಾರ ಕೆಲಸ ಮಾಡೋವನು ಮಗನಿಗೂ ಡಾಕ್ಟರ್ ಆಗುವಂತ ಹಕ್ಕಿದೆ. ಆ ಫೆಸಿಲಿಟೀಸ್ ಒಂದು ಗವರ್ಮೆಂಟ್ ಅನೌನ್ಸ್ ಮಾಡಿದ್ದೆ. ಆ ಫೆಸಿಲಿಟೀಸ್ಗೆ ನೀವು ಅಡ್ಡ ಬರ್ತಾ ಇದ್ದೀರಿ. ನೆನಪಿರ್ಲಿ ಬಡವ ಎಲೆಕ್ಷನ್ ಆಗ್ಲಿ ನೀವು ಯಾವ ಪಾರ್ಟಿಗೆ ಸೇರಿದಂತ ನಮ್ಗೆ ಸಂಬಂಧ ಇಲ್ಲ. ನೀವು BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ ಯಾವ ಪಾರ್ಟಿಗೆ ಸೇರಿದ್ರಿ ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಈ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬಿಜಾಪುರ ಜಿಲ್ಲೆ ಜನತೆ ನಿಮ್ಗೆ ಪಾಠವನ್ನು ಕಲಿಸ್ತದೆ. MB ಪಾಟೀಲ್ ಸಾಹೇಬ್ರ ನಾವೊಂದು ಮಾತು ಹೇಳ್ತೀನಿ, ನೀವು ಗಮನಿಸಿ. ಬಿಜಾಪುರಲ್ಲಿ ನೀವು ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದೆ. ನೀವು ಇದು MLA ಹತ್ರ ಹಲಕ ಪಲಕ ಮನುಷ್ಯರಲ್ಲ, ಏನದಿರಿ ನೀವು ಉಸ್ತುವಾರಿ ಸಚಿವರದಿರಿ.
ನಿಮ್ಮ ಒಂದು ಮಾತು ಮ್ಯಾಗೆ ನಿಮ್ದು ಒಂದೇ ಮಾತು ಮ್ಯಾಗೆ ಈ ಹೋರಾಟವನ್ನು ನಿಲ್ಲುತ್ತೆ, ಮತ್ತೆ ಇಲ್ಲಿ ಮೆಡಿಕಲ್ ಕಾಲೇಜನ್ನು ಆಗುತ್ತೆ. ಆದ್ರೆ ನೀವು ಆ ಮಾತನ್ನು ಹೇಳಕ್ ತಯಾರಿಲ್ಲ. ಯಾಕಂತಂದ್ರೆ ಇನ್ನೂ ಒಂದು ಮೆಡಿಕಲ್ ಕಾಲೇಜ್ ನಿಮ್ಮಿಂದ ಸಂಸ್ಥೆಯಿಂದ ನಿಮ್ಗೆ ಬೇಕಾಗುತ್ತೆ. ನೀವೆಲ್ಲ ಹೇಳ್ತೀರಿ ನಮ್ಗೆ ಭಾಳ ಕೊಟ್ಟಂದ್ರೆ, ನಮ್ಗೂ ಗೊತ್ತದೆ ನಿಮ್ಗೆ ಭಾಳ ಕೊಟ್ಟಂದ್ರೆ. ನಿಮ್ಗೆ ಅಷ್ಟೇ ಇಲ್ಲ, ನಿಮ್ಗೆ ಅಷ್ಟೇ ಇಲ್ಲ, ನಿಮ್ಗೆ 7 ತಲಿ, ನಿಮ್ಗೆ 7 ತಲಿ ಕುತ್ತು ತಿನ್ನೋರ್ ಕೊಟ್ಟಂದ್ ದೇವ್ರ ನಿಮ್ಗೆ. ಯಾಕೆ ನಿಮ್ದು 7 ತಲಿ ಕುತ್ತು ತಿನ್ನೋರ್ ಕೊಟ್ಟಂದ್ ದೇವ್ರ. ಆದ್ರೆ ಬಡ ಜನರಿಗೆ ಡೈರಿ ಹಾಕಿಲ್ಲ 80,000. ನೀವು ನಿಮ್ದು ಅಷ್ಟೇ ವಿಚಾರ ಮಾಡಬೇಡ್ರಿ. ಕರ್ನಾಟಕ ಸರ್ಕಾರಕ್ಕೂ ಕೂಡ ಹೇಳ್ತೀನಿ ನಾನು, ನೀವು ನಿಮ್ಮ ಮಂತ್ರಿಗಳು, ನಿಮ್ಮ MLA ಮಾತು ಕೇಳಿ ಈ ಸಾಮಾನ್ಯ ಜನರು ಕೂಡ ಏನು ನೀವು ನಾ ಇನ್ಸಾಕಿ ಮಾಡಬೇಡ್ರಿ. ನಾನು ನಿಮ್ಗೆ ಹೇಳ್ತೀನಿ, 7 ತುಡಿತಷ್ಟು ನಿಮ್ದಲ್ಲಿ ನಿಮ್ಮ ಆಸ್ತಿಯನ್ನು ಗಳಿಸಿಟ್ಟಿರಿ. ನೀವು ಅದು ಹ್ಯಾಂಗ್ ಗಳಿಸಿರಿ, ಏನ್ ಗಳಿಸಿರಿ ಅದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲ, ಅದರ ಬಗ್ಗೆ ನಾವು ಕೇಳ್ತಾ ಇಲ್ಲ. ಆದ್ರೂ ನಮ್ಗೆ ಅಷ್ಟೇ ಈ ಸಾಮಾನ್ಯ ಜನರದ ಹಕ್ಕು ನಡುವೆ ಬರಬಾರ್ದು. ಈ ಗವರ್ಮೆಂಟ್ ಕಡೆಯಿಂದ ಏನು ಅನೌನ್ಸ್ ಆಗಿದೆ, ಮೆಡಿಕಲ್ ಕಾಲೇಜ್ ಗವರ್ಮೆಂಟ್ ಕಡೆಯಿಂದ ಆಗ್ಬೇಕಂತೇಳಿ, ಆ ಮೆಡಿಕಲ್ ಕಾಲೇಜ್ ಆಗುವಾಗ ನೀವು ನಿಮ್ದು ಪ್ಲಾನ್ ತಂದಿ PPP ಇದು ಮಾಡೋಣ ಅಂತೇಳಿ ಯಾವ ಪ್ರೈವೇಟ್ ಸೆಕ್ಟರ್ಗೆ ಲಾಭ ಮಾಡಕ್ ಹೋಗಿ ನೀವು ನಿಮ್ ದುಡ್ಡನ್ನು ಡಬಲ್ ಮಾಡಿ ಇಡಬೇಡ್ರಿ. ಯಾರೇನು ತಗೊಳ್ಳಾಗ ಹೋಗೋದು ಸಾಧ್ಯ ಇಲ್ಲ. ಎಲ್ಲಾರ್ಗು ಇಲ್ಲಿಂದ ಎಲ್ಲ ಬಿಟ್ಟು ಹೋಗೋದಕ್ಕೆ ಬರುವ ಇಲ್ಲಿ ನೀವು ಏನು ಕೆಲಸ ಮಾಡಿ ಹೋಗಿರ್ತಿರಲ್ಲ ಅದೇ ಬರುವಾಗ. ಒಂದು ಮಾತು ನಿಮ್ಗೆ ಹೇಳ್ತೀನಿ, ನೀವು ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಮಿನಿಸ್ಟರ್ ಆದಾಗ, ಈ ಬಿಜಾಪುರ ಜಿಲ್ಲೆಗೆ ಎಂದು ನೀರು ನೋಡಾದವ್ರ ಮಂದಿಗೆ ನೀವು ನೀರು ತೋರಿಸಿದವರದಿರಿ. ನಿಮ್ಮ ಕೈಲಿನ ಕೆಲಸ ಆಗೈತಿ ಮತ್ತೆ ಆಗ್ತೈತಿ. ಇಲ್ಲ ಮಾತಾಡ್ಬೇಡ್ರಿ, ಯಾರೇ ಏನಾರ ನಮ್ಗೆ ಮಾತನಾಡ ಮಿಸ್ಗೈಡ್ ಮಾಡ್ಬೇಡ್ರಿ, ಇಲ್ಲ ನಾಕ್ ಹೋಗ್ಬೇಡ್ರಿ. ಹಾಗೆ ಆಗ್ತೈತಿ ನೀವು ಮನಸ್ಸು ಮಾಡಿದ್ರ. ಮತ್ತೆ ಇನ್ನೊಂದು ಮಾತಾಡ್ತೀನಿ, ನೀವು ಹೇಳ್ತೀರಿ ಸರ್ಕಾರ ಕಡೆ ರೊಕ್ಕ ಇಲ್ಲ ಅಂತೇಳಿ. ಸರ್ಕಾರ ಕಡೆ ರೊಕ್ಕ ಯಾವಾಗ ಇಷ್ಟ ಆಗತ್ತ ಗೊತ್ತದೇನ್ರಿ MLA ಸಾಹೇಬ್ರ? ಯಾವಾಗ ಇಷ್ಟ ಆಗತ್ತ? ಇಲ್ಲಿ ಕರಪ್ಟ್ ರಾಜಕಾರಣಿ ಏನ್ ಅದಾರಲ್ಲ ಅವ್ರ ಕರಪ್ಷನ್ ಅನ್ನು ಬಿಡಿಸ್ರಿ. ಏನ್ ಕರಪ್ಟ್ ಸಿಸ್ಟಮ್ ಏನ್ ನಡೆದಲ್ಲ ನಿಮ್ ಪಾರ್ಟಿದಾಗಲಿ ಕರ್ನಾಟಕ ರಾಜ್ಯದಾಗಲಿ, ಆ ಕರಪ್ಟ್ ಸಿಸ್ಟಮ್ನಾಗ ಒಂದ್ ಸ್ವಲ್ಪ ನೀವು ಬಿಗದ್ ಹೇಳ್ರಿ. ಅವಾಗ ಏನಾದ್ರೆ ತಾನೇ ಇದು ಜನತೆ ಕಿಸೆದಿಂದ ರೊಕ್ಕನ ತೆಗೆದಿರ್ತಿರಲ್ಲ, ಗವರ್ಮೆಂಟ್ ಲಾಭ ಸಲುವಾಗಿ, ಗವರ್ಮೆಂಟ್ ಕೆಲಸ ಸಲುವಾಗಿ, ಆ ಗವರ್ಮೆಂಟ್ ಸಲುವಾಗಿ ಸಂಪೂರ್ಣವಾಗಿ ರೊಕ್ಕವನ್ನು ಸಾಲುತ್ತೆ. ಗವರ್ಮೆಂಟ್ ಕೆಲಸ ಅಂದ್ರೆ ದೇವರ ಕೆಲಸ, ಹೌದಿಲ್ಲ? ಗವರ್ಮೆಂಟ್ ಕೆಲಸ ಅಂದ್ರೆ ದೇವರ ಕೆಲಸ ಅಂದ್ರೆ ಆ ದೇವರ ಕೆಲಸಕ್ಕೆ ನೀವು ಮಾಡಾಕ ಕೊಡಾಕತ್ತಿಲ್ಲ ಅಂತಂದ್ರೆ ನೀವೆಂತ ದೇವಗಳು ಕೊಡ್ತೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವೆಂತ ದೇವಗಳು ಕೊಡ್ತೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ದೇವರ ಕೆಲಸ ಹತ್ತು ಬರಾಕತ್ತಿರತ್ತಂದ್ರೆ ಎಂತ ದೇವಗಳು ನೀವು ಆಗ ಕೊಡ್ತೀರಿ ಜನರ ಮ್ಯಾಗ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಮಾತು ಬಿಜಾಪುರ ಸಿಟಿನೂ ಗೊತ್ತದ, ನಮ್ಗೆ ಬಬಲೇಶ್ವರನು ಗೊತ್ತದ. ಬಿಜಾಪುರ ಸಿಟಿನೂ ಗೊತ್ತದ, ಬಬಲೇಶ್ವರನು ಗೊತ್ತದ. ಎಲ್ಲ ಆದ್ಯತೆ ಸೌಲಭ್ಯ ಬಿಜಾಪುರ ಸಿಟಿ ಸಲುವಾಗಿ ಗೌರ್ಮೆಂಟ್ ಬಬಲೇಶ್ವರ ಮತಕ್ಷೇತ್ರಗಳು ಇಡೀ ಬಿಜಾಪುರ ಜಿಲ್ಲೆಗೆ, ಎಲ್ಲಾ ಬಿಜಾಪುರ ಜಿಲ್ಲೆಗೆ ಕಾಂಗ್ರೆಸ್ MLA ಅದ. ಎಲ್ಲಾ ಬಿಜಾಪುರ ಜಿಲ್ಲೆ ಕಾಂಗ್ರೆಸ್ MLA ಅದಾರ. ನಿಮ್ಗೆ ನೆನಪಿರ್ಲಿ, ಈ ಗವರ್ಮೆಂಟ್ ಕಾಲೇಜ್ ನೀವು ಅದ್ ಬಂದ್ರ ಈ ಬಿಜಾಪುರ ಡಿಸ್ಟ್ರಿಕ್ಟ್ ಜನತೆ ನಿಮ್ಮ ತಕ್ಕ ಪಾಠವನ್ನು ಕಲಿಸ್ತಿರ್ತೀರಿ. ನೆನಪಿರ್ಲಿ. ಮತ್ತೆ ಎರಡನೇ ಮಾತು ನಾ ಹೇಳ್ಬೇಕಂತಂದ್ರ, ಈ ಬಿಜಾಪುರ ಡಿಸ್ಟ್ರಿಕ್ಟ್ ಆಸ್ಪತ್ರೆದ ಕನಿಷ್ಠ 150 ಎಕರೆ ಜಮೀನಿದೆ. ಕನಿಷ್ಠ 150 ಎಕರೆ ಜಮೀನಿದೆ. ನಮ್ಗೆ ಸಾಕಾದಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಇದು ಅನಾಮತಿ ಎತ್ತಿ ನೀವು ಒಂದು ಪ್ರೈವೇಟ್ ಸೆಕ್ಟರ್ಗೆ ಕೈ ಹಾಕ್ಬಿಡ್ತೀರಂತಂದ್ರೆ ಗೌರ್ಮೆಂಟ್ ನಲ್ಲಿ ಇದ್ದವರಿಗೆ, ಮುಖ್ಯಮಂತ್ರಿ ಸಾಹೇಬ್ರಿಗೆ ನಿಮ್ಗೆ ಇದು ಅರ್ಥ ಆಗ್ಬೇಕು. CM ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಎಲ್ಲ ಅಡಿಗೆ ಎಲ್ಲ ರೆಡಿ ಮಾಡಿ ನೀವು ಇದು ಹೊಸದಾಗಿತ್ತಂದ್ರೆ ಬೇರೆ ಮಾತು, ಹೊಸದಾಗಿ ಚಾಲು ಮಾಡಾಕತ್ತಿರತ್ತಂದ್ರೆ ಬೇರೆ ಮಾತು. ಇದು ಆಲ್ರೆಡಿ ಸೆಟಪ್ ಇದೆ. ಆ ಸೆಟಪ್ ಅಲ್ಲಿ ಹಾಸ್ಪಿಟಲ್ ನಡೀತದೆ, ಮತ್ತೆ ನರ್ಸಿಂಗ್ ಕಾಲೇಜ್ ನಡೀತದೆ, ಮತ್ತೆ ಬೇರೆ ಮೆಡಿಕಲ್ ಡಿಪ್ಲೊಮಾ ಕಾಲೇಜಸ್ ನಡೀತಾವ ಅಂತ ಕೊಟ್ಟಿರೋದು ಸೆಟಪ್. 1,000ಕ್ಕಿಂತ ಹೆಚ್ಚಲ್ಲಿ ಬೆಡ್ ಅದಾವ. ಮತ್ತು ಕನಿಷ್ಠ 2 ಲಕ್ಷಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಅಲ್ಲಿ OPD ಟ್ರೀಟ್ಮೆಂಟ್ ಕೂಡ ಆಗ್ತೈತಿ. ವರ್ಷ ಕನಿಷ್ಠ 50,000 ಜನರಲ್ಲಿ ತೆಗೆಯುವ ಆಪರೇಷನ್ ಕೂಡ ಆಗುತ್ತದೆ. ಅಂತ ಹಾಸ್ಪಿಟಲ್ ಅನ್ನು ನೀವು ಪ್ರೈವೇಟ್ ಸೆಕ್ಟರ್ಗೆ ಕೊಡಾಕ ಮನಸ್ಸು ಮಾಡಿದ್ದೀರಾ. ಇದು ಮಾತನ್ನು ಚಲೋ ಇಲ್ಲ. ಇದು ನಿಮ್ ಸಲುವಾಗಿ ಚಲೋ ಇಲ್ಲ, ನಿಮ್ಮ ಪಾರ್ಟಿ ಸಲುವಾಗಿ ಚಲೋ ಇಲ್ಲ, ಮತ್ತೆ ಈ ಬಿಜಾಪುರ ಡಿಸ್ಟ್ರಿಕ್ಟ್ ಜನತೆಗಾದ್ರೆ ಸ್ವಲ್ಪ ಚಲೋ ಇಲ್ಲ. ನಾವು ಕಳಕಳಾಗಿ ವಿನಂತಿ ಮಾಡ್ತೀವಿ. ಇದು ಎಲ್ಲಾರು ಬಂದು ಕೂತಿದ್ದಾರೆ. ಈ ಬಂದು ಕೂತಿದವರು ಹೆಣ್ಮಕ್ಳು ಅದ, ಗಂಡ್ಮಕ್ಳು ಅದ, ಎಲ್ಲ ಬಂದು ತಮ್ಮ ಬಿಜಿ ಶೆಡ್ಯೂಲ್ ಅನ್ನು ಬಿಟ್ಟು 45 ದಿವಸ ತನ ಇಲ್ಲೇ ಕೂತಿದಾರತ್ತಂದ್ರೆ ನೀವು ಕೂತಿದವರು ಖಾಲಿ ಇಲ್ಲ ಸಾಹೇಬ್ರೆ. ನಿಮ್ಗೆ ಗೊತ್ತಿರಲಿ ಕರ್ನಾಟಕ ಸರ್ಕಾರಿಗೆ
ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಗೊತ್ತಿರಲಿಲ್ಲ ಕುಂತಿದವ್ರ ಮಂದಿ ಖಾಲಿ ಮಂದಿ ಅಲ್ಲ, ಇವರೆಲ್ಲರೂ ಬಿಸಿ ಶೆಡ್ಯೂಲ್ ಇದ್ದವ್ರು ಹೈಲಿ ಎಜುಕೇಟೆಡ್ ಪರ್ಸನ್ಸ್ ಮಂದಿನೇ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ನಿಮ್ಗೆ ಓಟ್ ಹಾಕಿ ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮ್ಗೆ ಓಟ್ ಹಾಕಿ ನೀವು ಗವರ್ಮೆಂಟ್ ತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಕೊಂಡೊಯ್ಸೋದು ಗೊತ್ತಿದೆ. ಆ ತಪ್ಪಿನ ಸಲುವಾಗಿ ನಾವು ಇಲ್ಲಿ ಕೊಟ್ಟಿದ್ದೀವಿ. ಈ ತಪ್ಪುಗಳನ್ನು ಮುಂದಿನ ಇಲೆಕ್ಷನ್ದಲ್ಲಿ ನಾವು ಮಾಡುವುದಿಲ್ಲ. ಮತ್ತೆ ಯಾಕೆ ಅಂತ ನಿಮ್ಗೆ ನಿಮ್ ಗವರ್ಮೆಂಟ್ ಅನ್ನು ಕಂಟಿನ್ಯೂ ನಡೆಸಬೇಕಾಗಿದ್ರೆ ನೀವು ಜನರಕ್ಕಾಗಿ ಡಿಸಿಷನ್ ತಗೋರಿ, ಜನರಕ್ಕಾಗಿ ಡಿಸಿಷನ್ ತಗೋರಿ, ಜನರಕ್ಕಾಗಿ ಕೆಲಸ ಮಾಡಿ. ನೀವು ಕೊಟ್ಟಿರೋದು ಜನರಕ್ಕಾಗಿ, ಅದು ಪ್ಯೂರ್ ಆಗಿ ಜನರಕ್ಕಾಗಿ ಮಾಡಿ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಸಂಪೂರ್ಣ ಗೌರ್ಮೆಂಟ್ ಕಾಲೇಜ್ ಬೇಕು, ಬೇಕು, ಪಿಪಿ ಮಾದರಿ ಬೇಡ, ಬೇಡ, ಬೇಡ ಬೇಡ, ಬೇಡ, ಪಿಪಿ ಮಾದರಿ ಬೇಡ, इंसाफ दो, इंसाफ दो, एजुकेशन का इंसाफ दो, एजुकेशन हमारा राइट है, राइट है, राइट है, एजुकेशन हमारा राइट है। इसी के साथ साथ मैं अपनी बात की शुरुआत करता हूँ कि आज का जो यहाँ पर प्रदर्शन बैठा गया है, ये 45वां दिन है। यहाँ पर 40 पर 5वां दिन यहाँ पर बैठकर हम एक प्रदर्शन कर रहे हैं कि हमारा डिमांड है कि हम बीजापुर के लिए एक फुल्ली गवर्नमेंट मेडिकल कॉलेज चाहते हैं। लेकिन आज ये बैठी हुई सरकार को सोचना चाहिए कि आज ये लोग इतना संघर्ष करके 45वें दिन कर बैठकर यहाँ एक संघर्ष कर रहे हैं, तो इनके लिए एक मेडिकल कॉलेज प्रारंभ कर देनी चाहिए। लेकिन आज ये सरकार हमारी बातों को नजरअंदाज करती हुई नजर आ रही है। लेकिन हम बीजापुर की आह्वान चाहते हैं कि यहाँ पर एक फुल्ली मेडिकल गवर्नमेंट कॉलेज हमें चाहिए, बल्कि पीपी प्राइवेट पब्लिक पार्टनरशिप मेडिकल कॉलेज हमें नहीं चाहिए, जो पीपी में मेडिकल कॉलेज के तहत एक बिजनेस करना चाहते हैं, जो यहाँ पर एक पैसा कमाना चाहते हैं। हम ऐसी मेडिकल कॉलेज नहीं चाहते हैं। हम एक ऐसा मेडिकल कॉलेज चाहते हैं जहाँ पर एक गरीब का बच्चा डॉक्टर बने, जहाँ पर एक गरीब का बच्चा डॉक्टर बने। हम एक ऐसा मेडिकल कॉलेज चाहते हैं। लेकिन आज तुम एक ऐसा मेडिकल कॉलेज बनाने की साजिशें कर रहे हैं जहाँ सिर्फ दौलतमंद का बच्चा एक डॉक्टर बन सकता है, जहाँ पर एक गरीब के बच्चे को तालीम पढ़ने का मौका नहीं दिया जाता। आज एक मरीज बच्चा, जो टैलेंटेड बच्चा है, जो उस काबिलियत का रखने वाला बच्चा एक डॉक्टर नहीं बन सकता। आज ये हम उन तालिब इल्मों के साथ एक नाइंसाफी करने की बातें की जा रही है। आज इस बीजापुर डिस्ट्रिक्ट में इतने सरकारी जगह मौजूद है, इतने गवर्नमेंट जगह मौजूद है, लेकिन फिर भी यहाँ पर गवर्नमेंट कॉलेज क्यों नहीं बनाई जा रही है? आखिर क्या वजह है? क्या हम गवर्नमेंट को टैक्स भरते हैं? हम लोग यहाँ पर टैक्स भर रहे हैं, हमारे ही टैक्स के पैसों से हमें गवर्नमेंट कॉलेज नहीं दी जा रही है। आखिर क्या वजह है? क्यों यहाँ की बैठी हुई सरकार, क्यों सिद्धरामैया सरकार आज इसकी इन बातों पर नजर नहीं डाल रही है? क्यों वो हमारे गवर्नमेंट कॉलेज के ख्वाब को पूरा नहीं करना चाहते हैं? हमने एक प्रोटेस्ट किया, हमने हमारे खून से लिखकर हमने सिद्धरामैया सरकार को एक दस्तखत करके एक प्रदर्शन कर लिया। लेकिन आज हमारे खून की वैल्यू क्यों नहीं रखी जा रही है? वो हमारा एक खून का एक कतरा हम गवर्नमेंट कॉलेज मान रहा है। आज हमें हमारे गवर्नमेंट कॉलेज चाहिए। आज हमारे बच्चों का फ्यूचर का सवाल है, हमारे बच्चों के एजुकेशन का सवाल है, गरीब बच्चों की तालीम का सवाल है। हम चाहते हैं कि गरीब का बच्चा डॉक्टर बने, हम चाहते हैं कि गरीब का बच्चा जो फीस नहीं भर सकता उसे तालीम दी जाए, उस तालीम देने का हक उसे दिया जाए। आज हमसे हमारा वो राइट छीनने की कोशिश की जा रही है। अगर पीपी मेडिकल कॉलेज यहाँ पर हुआ तो वहाँ का इतना फीस होगा कि गरीब बच्चे वहाँ पर फीस नहीं भर सकेंगे, वो उतने अखराजात नहीं पूरा कर सकेंगे। एक गरीब का बच्चा तालीम हासिल करना बहुत मुश्किल हो जाएगा। आज हम यहाँ पर जो ये प्रदर्शन में ये जो धरने में आए हैं, यहाँ पर हमारा सियासी मफाद नहीं है, यहाँ पर हमारा कोई पॉलिटिकल प्रॉफिट के लिए हम यहाँ पर नहीं है। हम यहाँ पर जो आए हैं तो हमारे आने वाली नस्लों के फ्यूचर के लिए आज हम यहाँ पर जमा हैं। आज यहाँ पर वेस्ट इंडिया मूवमेंट की औरतें यहाँ पर जमा हुई है और ये दिव्या के कारकुनान यहाँ पर जमा हुए हैं, सिर्फ और सिर्फ हम हमारे आने वाली नस्लों के फ्यूचर के लिए जमा हैं। क्यों आज ये सरकार एजुकेशन के नाम पर एक बिजनेस करना चाहती है? क्यों इस पार्टी की
सरकार एजुकेशन के नाम पर बिजनेस करना चाहती है। कहाँ है हमारा बीजापुर का एमएलए यत्नार जो बड़ी बड़ी बातें अपने स्टेटमेंट में देता है? क्यों यहाँ पर आकर वो आज तक विजिट नहीं दे सका? हम उससे एक सवाल पूछना चाहते हैं। हिंदू मुस्लिम की राजनीति करना चाहता है, लेकिन इस बीजापुर सिटी के लिए, गवर्नमेंट कॉलेज के लिए बात नहीं करना चाहता है। शर्म आनी चाहिए। नाच की भर बेटी अपना लिए, नाच की भर बेटी अपना लिए, जो यहाँ तक विजिट नहीं दे सका। कहाँ है हमारे कच्ची मिनिस्टर एमपी पाटिल साहब? क्यों आज वो उनका सिर्फ एक कॉल के जरिए यहाँ पर मेडिकल कॉलेज सैंक्शन हो सकता है, लेकिन अब वो क्यों खामोश है? हमें कुछ समझ में नहीं आ रहा। क्या उनका पर्सनली प्रॉफिट है या वो सिर्फ गवर्नमेंट कॉलेज यहाँ पर सैंक्शन नहीं करवाना चाहते? मैं बहुत सारी बातें इंटरनल, बहुत सारी बातें हैं, लेकिन मैं चाहता हूँ कि हमें पूरे तरह से मेडिकल कॉलेज बरामद की जाए। ये धरना जब तक नहीं उठेगा, जब तक हम ये हड़ताल करते रहेंगे, तब तक हमारे लिए फुल्ली गवर्नमेंट कॉलेज नहीं सैंक्शन किया जाता है। बस इन्हीं बातों को कहकर मैं मेरी बातों को खत्म करना चाहता हूँ। अस्सलाम वालेकुम वरहमतुल्लाह। पार्टी ऑफ इंडिया की जानिब से इस प्रोटेस्ट को पूरी तरह से हमारा समर्थन रहेगा। और सोशल डेमोक्रेटिक पार्टी ऑफ इंडिया जब तक आपकी लड़ाई कायम रहेगी, हम आपके साथ कांधा पर कांधा मिलाकर खड़े रहेंगे। आप खून का सिग्नेचर मांगे, हम खून देने के लिए तैयार थे। आप हमारा वक्त मांगिए, हम वक्त देने के लिए तैयार हो जाएंगे। हमारा समर्थन आपके साथ हमेशा रहेगा। जब तक गवर्नमेंट कॉलेज सैंक्शन नहीं होता, तब तक हम यहाँ आते रहेंगे, आपके साथ जुड़ते रहेंगे, बात करते रहेंगे। इंशाल्लाह इतनी बात कहकर मैं अपनी बात को खत्म करता हूँ। अस्सलाम वालेकुम। डेमोक्रेटिक पार्टी ऑफ इंडिया की जानिब से इस एक स्टेट का हिस्सा बनते बड़ी जिम्मेदारी के साथ बीजापुर शहर के लोगों से बड़ी दिल की गहराइयों से इस बात की रिक्वेस्ट करता है कि ये जो आज धरना प्रदर्शन चल रहा है, ये न सिर्फ स्टेज पर बैठे हुए लोगों के, न सिर्फ जो है इस चीज का इंतखाब किए हुए लोगों के लिए है, बल्कि तमाम बीजापुर के हर शहरी, हर घर और हर घर के बच्चे का मुस्तकबिल के लिए आज ये धरना प्रदर्शन बैठा गया है। मैं आम आवाम से कहना चाहता हूँ, मैं आम जनता से इस बात को कहना चाहता हूँ कि आप भी आए, इस प्रदर्शन का हिस्सा बनिए और इस चिंगारे को एक आग की शक्ल देने के लिए अवाम की जरूरत है। याद रखिए, ये हमारा नहीं, ये सिर्फ हमारा नहीं बल्कि आपका भी फर्ज बनता है कि आप अपने बच्चों के मुस्तकबिल के लिए सोचें। आपके बच्चे भी डॉक्टर बने, आपका मंसूबा है, आपका ख्वाब है। हम उसी ख्वाब को लेकर चल रहे हैं, हम उसी ख्वाब की एक चिंगारी को लेकर चल रहे हैं, जो इंशाअल्लाह तमाम बीजापुर शहरियों के सपोर्ट से एक दिन एक ज्वाला बनेगी और ये बीजापुर में मेडिकल कॉलेज बनेगा इंशाअल्लाह।